ಎಲ್ಲರಿಗೂ ನಮಸ್ಕಾರ. ನಾನು ಮಮತಾಸ್ ಕಿಚನಲ್ಲಿ ಮಮತಾ ಮಾತಾಡ್ತಿರೋದು. ನೋಡಿ, ಇದು ಯಾವ ಸೊಪ್ಪು ಅಂತ ಗೊತ್ತಾ ನಿಮಗೆ? ನಾವು ಇದಕ್ಕೆ ಹುಳ್ಚಿಗೆ ಸೊಪ್ಪು ಅಂತೀವಿ. ಇದು ಇಲ್ಲೆಲ್ಲ ಸಿಗೋದಿಲ್ಲ ಬೆಂಗಳೂರಲ್ಲಿ, ಮತ್ತು ನಾವು ಊರ ಕಡೆ ಹೋದಾಗಲೇ ತರಬೇಕು. ಇದು ತುಂಬ ಹುಳಿ ಅಂದರೆ ತುಂಬ ಹುಳಿ ಇರುತ್ತೆ. ಇದು ಸಾರು ಮಾತ್ರ ಅಷ್ಟೇ ರುಚಿಯಾಗಿರುತ್ತೆ. ಅಂದರೆ ನೋಡಿ, ಕಾರ್ ನಿಲ್ಲಿಸೋದು ತೊಗೊಂಬರೋದು. ನಮ್ಮ ಮನೆಯವ್ರಿಗಂತೂ ಸಾಕಾಗ್ಬಿಟ್ಟಿರ್ತೈತಿ. ಎಷ್ಟು ಸತಿ ಕಾರ್ ನಿಲ್ಲಿಸ್ತಾಳಪ್ಪ ಮಾಡ್ಬೋದು. ಈಗ ನಾನು ಹಸಿಮೆಣ್ಸಿಕಾಯಿ ಹ್ಯಾಕ್ ಮಾಡ್ತೀನಿ, ಯಾಕಂದರೆ ನನಗೆ ನಮ್ಮ ಯಜಮಾನ್ರಿಗೆ ಈ ಥರ ಹಸಿಮೆಣ್ಸಿಕಾಯಿ ಹ್ಯಾಕ್ ಮಾಡಿದ್ರೇ ತುಂಬ ಇಷ್ಟ ಆಗುತ್ತೆ ಈ ಸಾರು. ಅದಕ್ಕೂ ಯಾಕೆ ವೇಸ್ಟ್ ಮಾಡೋದು, ತಿಂದುಬಿಟ್ಟಿದ್ದೀನೆಲ್ಲ ಹಸಿ ಸೊಪ್ಪು ಹಾಗೆ ತಿಂದುಬಿಟ್ಟಿದ್ದೀನಿ. ಇದಿಷ್ಟು ಉಳಿದಿತ್ತು, ಅದಕ್ಕೆ ಇದಿಷ್ಟು ಹಾಕಿಬಿಡೋಣ, ಸುಮ್ಮನೆ ಕೆಟ್ಟು ಹೋಗುತ್ತೆ ಅಂತೇಳಿ ಇದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಹಾಗೆ ಎಲ್ಲ ಜವಾರಿ ಅಂತೀನಲ್ಲ, ಇದು ತೊಗರಿಬೇಳೆನೂ ಇದು ಬೇಳೆ ಮತ್ತು ಜಾಸ್ತಿ ಸೊಪ್ಪಿನ ಸಾರು ಮಾಡಬೇಕಾದ್ರೆ ಅತಿ ಜಾಸ್ತಿ ಬೇಳೆ ಆದರೆ ರುಚಿ ಬರೋಲ್ಲ. ಸ್ವಲ್ಪ ಕಡಿಮೆ ಹಸಿಮೆಣ್ಸಿಕಾಯಿ ಹಾಕ್ನಲ್ಲ, ಅದಕ್ಕೆ ಹಸಿರು ಸಾರು ಮಾಡು ಅಂತಿರ್ತಾರೆ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಡೋಣ. ಈ ಬೇಳೆ ತೊಳ್ಕೊಂಡಿದ್ದೀನಿ, ಇವಾಗ ರೆಡಿಯಾಗಿದೆ. ನೋಡಿ, ಸೊಪ್ಪು ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಹುಳ್ಚಿಗೆ ಸೊಪ್ಪು ಅಂತ ಹೇಳಿದ್ನಲ್ಲ, ಇದನ್ನು ತೊಳೆದಿಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಕಾರಲ್ಲಿ ಬರಬೇಕಾದ್ರೆ ಎಲ್ಲ ಸೋಸ್ಕೊಂಡು ಬಂದುಬಿಡ್ತೀನಿ, ಯಾಕಂದರೆ ಸುಮ್ಮನೆ ಕಡ್ಡಿ ಎಲ್ಲ ಅಲ್ಲೇ ಬಿಸಾಕಿ ಬಂದುಬಿಡ್ತೀನಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕಿಬಿಡೋಣ. ಹಾಗೆ ಕೊತ್ತಂಬರಿ ತೊಳ್ಕೊಂಡಿದ್ದೀನಿ, ಇದನ್ನು ಹಾಕಿದ್ದೀನಿ. ಇದು ಹಸಿಮೆಣ್ಸಿಕಾಯಿ ಫುಲ್ ನೈಸ್ ಆಗಿರ್ತದೆ. ಇದನ್ನು ಮರ್ಸ್ಬಿಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಡ ಅಂದರೆ ಕಟ್ ಮಾಡಿನೂ ಹಾಕ್ಕೋಬಹುದು. ನೋಡಿ, ಈ ಥರ ಎಲ್ಲ ಹಾಕಿಬಿಟ್ಟು ಬೇಳೆ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಮೆತ್ತಗೆ. ನೋಡಿ, ಇವಾಗ ಬೇಳೆ ಬೆಂದಿದೆ. ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನ ಇವಾಗ ಮಸ್ತ್ಬಿಟ್ರೆ ಕಾರ್ಚಿಕಾಯಿ ಆಗಲೇ ನಾನು ಪಲ್ಯ ಮಾಡಿ ಹಾಕಿದ್ದೀನಿ. ಈ ಕಾರ್ಚಿಕಾಯಿನೂ ಸೋಸ್ಕೊಂಡು ಮೊದಲು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಆದರೆ ಸಾಕು, ಎಣ್ಣೆ ಸಾಕು, ಏನು ಬೇಕಾಗಲ್ಲ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ಬೇಕು, ಮತ್ತು ಹಂಗೆ ಹಾಕಿದರೆ ಟೊಮೆಟೊ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತೀನಿ. ಯಾವುದೇ ಟೊಮೆಟೊ ಎಣ್ಣೆಯಲ್ಲಿ ಬೇಯ್ತಾ ಇದೆ. ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ. ಒಂದು ನಾವು ಇದಕ್ಕೆ ಇವಾಗ ಏನೇನು ಹಾಕಬೇಕು ಅದನ್ನೆಲ್ಲ ಇವಾಗಲೇ ಹಾಕ್ಕೊಂಬಿಡೋಣ. ಸ್ವಲ್ಪ ಮಸಾಲೆ ಪುಡಿ ಹಾಕೋಣ, ಜಾಸ್ತಿ ಏನು ಬೇಡ. ಸ್ವಲ್ಪ ಅರಿಶಿನ, ಆಮೇಲೆ ಅಂದರೆ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗೆ ಬೆಂದ್ಕೊಂಡ್ಬಿಡುತ್ತೆ. ಇದನ್ನು ಸ್ವಲ್ಪ ಬಸ್ಕೊಂಡ್ಬಿಡ್ತೀನಿ. ಯಾಕೆ ಬಸ್ಕೊತೀನಿ ಅಂತ ಗೊತ್ತೈತೆ ನಿಮಗೆ, ಯಾಕಂದರೆ ನನ್ನ ಮೊಮ್ಮಗ ಬರ್ತಾನೆ, ಅವನಿಗೆ ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಇದಕ್ಕೂ ಈ ನೀರು ಮೇಲೆ ಹಾಕ್ತೀನಿ. ಕಟ್ಟಿಗೆ ಗುಂಡು ಇದೆ ನನ್ನ ಹತ್ರ ಮಸಿಯೋದು. ಇದು ಇರಲಿ, ಸ್ಟೈಲಿಶ್ ಆಗಿರುತ್ತೆ ಅಂತ ತೊಗೊಂಡ್ಬಂದಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಮಸಿತೈತಿ. ಸ್ಟೀಲಿಂದಲ್ಲ, ತುಂಬ ಚೆನ್ನಾಗಿ ಮಸಿತೈತೆ, ಹಾಗಾಗಿ ಇದನ್ನು ತಂದಿದ್ದೀನಿ ನಾನು. ಇದಕ್ಕೆ ಹಾಕಿಬಿಡೋಣ. ಇವಾಗ ಚೆನ್ನಾಗಿ ತಿರುಗಿಸಿ. ನೋಡಿ, ಇಷ್ಟು ಸಾಕು, ಜಾಸ್ತಿ ಏನು ಬೇಡ, ತುಂಬ ಕಡಿಮೆನೇ ಹಾಕೋಣ. ನೀವು ಜೋಳದಕ್ಕೆ ಬೇಕಂದ್ರೂ ಹಾಕ್ಕೋಬೋದು, ಅಥವಾ ಈ ಹುರಿಗಡಲೆ ಪುಡಿ ಬೇಕಂದ್ರೂ ಹಾಕ್ಕೋಬಹುದು. ಚೆನ್ನಾಗಿರುತ್ತೆ, ಇದೊಂಥರ ಟೇಸ್ಟ್ ಸಾಂಬಾರಿಂದು. ಹಾಕಿಬಿಟ್ಟು ನಿಮಗೆ ಎಷ್ಟು ಅದು ಇದೆ ಸಾಕು, ಈ ಹದಕ್ಕೆ ಸಾಕು. ಯಾಕಂದರೆ ನಾವಿಬ್ಬರೇ ಇರೋದು, ಹಾಗಾಗಿ ಸ್ವಲ್ಪ ಮಾಡ್ತೀನಿ ಸಾಂಬಾರು ನಾನು. ಅದು ಕುದೀಲಿ, ಆಮೇಲೆ ತೋರಿಸ್ತೀನಿ. ನೋಡಿ, ಸಾಂಬಾರು ಕುದೀತಾ ಇದೆ ಇವಾಗ, ತುಂಬ ಚೆನ್ನಾಗಿ ಕುದೀತಾ ಇದೆ. ನಾನು ಹೇಳ್ತೀನಿ ಯಾವಾಗಲೂ, ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವಾಗಲೂ ಸಾಂಬಾರು ಈ ಥರ ಕುದಿಬೇಕು. ಅಂದರೆ ಉಪ್ಪು ಖಾರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು, ನೀವು ಹುಳಿ ಜಾಸ್ತಿ ಆಗಿದೆ ಅನ್ನೋದಾದರೆ ಸ್ವಲ್ಪ ಬೇಕಿದ್ದರೆ ಬೆಲ್ಲನೂ ಹಾಕ್ಕೋಬಹುದು. ನೋಡಿ, ಸಾಂಬಾರು ರೆಡಿಯಾಗಿದೆ. ತಿನ್ನೋದು ಕಡಿಮೆ, ಹಾಗಾಗಿ ರೊಟ್ಟಿಗೆ ಸಾಂಬಾರು ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಈ ಸೊಪ್ಪು ಯಾರಿಗಾದರೂ ಗೊತ್ತಾ? ಈ ಸೊಪ್ಪು ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದನ್ನು ಹಾಗೆ ತಿಂತೀವಿ ಸೈಡಲ್ಲಿ ಇಟ್ಕೊಂಡು. ಗೊತ್ತಾಯಿದೆ ಸೊಪ್ಪು ಯಾರಿಗೆ ಏನಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವರೇನಪ್ಪ ಬರೀ ರೊಟ್ಟಿ ಪಲ್ಯನೇ ಮಾಡ್ತಾರಲ್ಲ ಅಂದ್ಕೋಬೇಡಿ, ಎಲ್ಲ ಥರನೂ ಮಾಡಿದ್ದೀನಿ. ಆದರೂ ಸ್ವಲ್ಪ ರೊಟ್ಟಿ ಪಲ್ಯ ಜಾಸ್ತಿ ಆಗ್ತಾಯಿದೆ ನಂದು. ನಿಮಗೆ ಬೇರೆ ಏನಾದರೂ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಬೇರೆ ಥರದ ಅಡುಗೆ ಮಾಡೇ ಹಾಕ್ತೀನಿ. ನೋಡಿ, ಸೌತೆಕಾಯಿ ಊರಲ್ಲಿ ಸಿಕ್ಕಿತ್ತಿದ್ದು ಸೀಡ್ಸ್ದಂತೆ, ಶುಗರಿಗೆ ತುಂಬ ಒಳ್ಳೆಯದಂತೆ, ಹಾಗಾಗಿ ಈ ಸೌತೆಕಾಯಿನೂ ತಿಂತಾಯಿದ್ದೀವಿ. ಜೊತೆಗೆ ನಾವು ಯಾವುದೂ ಕಟ್ ಮಾಡಲ್ಲ ರೀ, ಎಲ್ಲನೂ ಹಾಗೆ ತಿಂದ್ಬಿಡ್ತೀವಿ, ಡೈರೆಕ್ಟಾಗಿ ತಿಂದ್ಬಿಡ್ತೀವಿ. ನೋಡಿ, ಅದೇ ಹಾಗೆ ತೊಳ್ಕೊಳೋದು ತಿಂದ್ಬಿಡೋದು. ಕಟ್ಟೆ ಮಾಡಲ್ಲ ನಾವು, ಮೇಲಿನ ಸಿಪ್ಪೆ ತೆಗೆಲ್ಲ, ಕಟ್ ಮಾಡಲ್ಲ, ಡೈರೆಕ್ಟ್ ಹಾಗೆ ತಿಂದ್ಬಿಡ್ತೀವಿ.
ಧನ್ಯವಾದಗಳು.